ವಿದೇಶಿಗಳ ಶಾಲೆಯಲ್ಲಿ ನೋಡ್ತಾ ಇದ್ವಿ, ಸಾಕಷ್ಟು ಪ್ರಕರಣಗಳು ವರದಿ ಆಗ್ತಾ ಇದ್ವು. ಅಲ್ಲಿನ ವಿದ್ಯಾರ್ಥಿಗಳು ಗನ್ನೆಲ್ಲ ಹಿಡ್ಕೊಂಬಂದು ಶೂಟ್ ಮಾಡೋದು, ಹುಚ್ಚುಚ್ಚರು ಥರ ಆಡೋದೆಲ್ಲ. ಈಗ ಅದು ಆ ಸಂಸ್ಕೃತಿ ನಮ್ಮಲ್ಲೂ ಬರ್ತಾ ಇದೆಯಾ ಅಂತ ಈ ಘಟನೆ ನೋಡುವಂಥ ಸಂದರ್ಭದಲ್ಲಿ ಬಳ್ಳಾರಿಯ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿ ಹತ್ಯೆ ಮಾಡಾದಂಥ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಮೃತ ಬಾಲಕ ಹೇಮಂತ್ ಪೋಷಕರು ಆರೋಪ ಮಾಡ್ತಾ ಇದ್ದಾರೆ, ರಾಡು, ಚಾಕು, ರೇಡಿಯಂ ಕಟರ್ನಿಂದ ಹಲ್ಲೆಯನ್ನ ಮಾಡಲಾಗಿದೆ ಅಂತ. ಇದುವರೆಗೂ ಒಬ್ಬ ಶಾಲೆಯವನು ಬಂದು ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಏನಾಯ್ತು ಏನು ಎತ್ತ ಅಂತ. ಪ್ರಿನ್ಸಿಪಲ್ ಎತ್ಲ ಹೋದ್ರೋ ಏನೋ ಗೊತ್ತಿಲ್ಲ. ಶಿಕ್ಷಕರು, ಆ ವಾರ್ಡನ್ನು, ಯಾರ್ಯಾರಿದ್ರು ಅದು ಕೂಡ ಗೊತ್ತಿಲ್ಲ. ಇಲ್ಲಿ ಮುಚ್ಚಾಕುವಂತ ಪ್ರಯತ್ನ ಆಗ್ತಾ ಇದೆಯಾ ಆ ಗುರುಕುಲ ವಿದ್ಯಾಸಂಸ್ಥೆಯಿಂದ ಅಂತ. ಆರೋಪಿ ಬಾಲಕ ಗಾಂಜಾ ಹೊಡೆದಿದ್ದ ಅಂತ ಆರೋಪ ಮಾಡ್ತಾ ಇದ್ದಾರೆ ಪೋಷಕರು. ಎಲ್ಲರೂ ಮಲಗಿದ್ದಾಗ ಸಿಕ್ಕವರ ಮೇಲೆ ಹಲ್ಲೆಯನ್ನ ಮಾಡಿದ್ದಾನೆ. ಮೃತ ಬಾಲಕನ ತಂದೆ ಲಕ್ಷ್ಮೀಕಾಂತ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಆತ ಹಲ್ಲೆಯನ್ನ ಮಾಡುವಂತ ಸಂದರ್ಭದಲ್ಲಿ ಯಾರು ಇರ್ಲಿಲ್ವಾ ಶಾಲೆಯಲ್ಲಿ? ಎಲ್ಲಿಗೆ ಹೋಗಿದ್ರಪ್ಪ? ರೆಸಿಡೆನ್ಷಿಯಲ್ ಶಾಲೆ ಅದು. ಮಕ್ಕಳ ಜವಾಬ್ದಾರಿ ಯಾರು ತಗೊಳ್ತಾರೆ? ಇನ್ನ ಹಲ್ಲೆ ಆದಂತ ಸಂದರ್ಭದಲ್ಲಿ ಒಬ್ಬ ಬಾಲಕ ಸಾವನ್ನಪ್ಪಿದ. ಆ ಬಾಲಕನ ಪೋಷಕರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ನೈಟು 11:30ಗೆ ಸಾರ್ ಫೋನ್ ಮಾಡಿದ್ದಾರೆ. ಈಗ ಸೀರಿಯಸ್ ಆಯ್ತಂದರೆ ನಾವು ಬಂದಿದ್ದ ತಕ್ಷಣ ಇಲ್ಲಿ ನಮ್ಗೆ ಗುರುತಾಗಿದೆ ಮರ್ಡರ್ ಆಗೈತೆ ಅಂತ ಹೇಳಿ. ಅದರನ್ನೆಲ್ಲ ಅದು ಕತ್ತಿತಲ್ಲಿ ಏನೋ ದಾಳಿ ಮಾಡಿದ್ದಾನಂತ ನಮಗೆ ಸಾಬೀತಾಯಿತು. ಅದನ್ನು ನೋಡಿದ ಮೇಲೆ ಆ ಅವರು ಮಿಕ್ಕಿದ ಗಾಯಾಳ ಅವರು ಇಂಜೂರ್ಡ್ ಪರ್ಸನ್ಸ್ ಅದಾರೆ, ಅವ್ರನ್ನ ಕೇಳಿದಾಗ ಕತ್ತಿದೋಗಂದು ದಾಳಿ చేసినాರಂತ ಅವ್ರು ಹೇಳಿದ್ರು. ಅವೆಲ್ಲ ಅಲ್ಲಿ ಹಾಸ್ಟೆಲ್ನಾಗ ಅವೆಲ್ಲ ಪ್ರೊವೈಡ್ ಇರಬಾರ್ದು. ಮತ್ತು ಈ ಮ್ಯಾನೇಜ್ಮೆಂಟು ನಿರ್ಲಕ್ಷ್ಯ ಧೋರಣೆ ಇದ್ದದಕ್ಕೆ ಈ ಅನಾಹುತ ಆಗೈತೆ ಅಂತ ನಾನು ಹೇಳ್ತಾ ಇದ್ದೀನಿ ನಿಮಗೆ ಎಲ್ಲರಿಗೆ. ಮೊನ್ನೆ ಮಾಡಿದ್ದ ಫೀಸ್ ಕಟ್ಟಬೇಕಂತೇಳಿ ಫ್ರೈಡೇ ಫೀಸ್ಗೆ ಒಂದು 5,000 ಇದ್ದರೆ ಫೋನ್ಪೇದಾರ ಕಳಿಸಿವಿ ಅಷ್ಟೇ. ಇನ್ನು ಒಂದು ಡ್ಯಾಡಿ ಮಾಡ್ಕೊಂಡಿದ್ರೆ ಫೋನ್ ಬಂತು ನಮ್ಮೂರಿಂದ. ಯಾವಾಗ ನಾನು ನೈಟ್ 10 ಮೇಲೆ ಫೋನ್ ಬಂದ್ರೆ ನನಗೆ ಗಾಬರಿ ಆಗ್ತದೆ. ನಮ್ಮನ್ನ ತೆಗಿದಾರಲ್ಲ SP ಸರ್ ಅಳಿಯ ತೀರ್ಕೊಂಡಿದಾರ ಅಂದ್ರೆ ಅವ್ರು ಫೋನ್ ಬಂದಿರ್ತಾರೆ ಅಂತಂದ್ರೆ ನಮ್ಮಟ್ ಬಂದು ಸೆಟ್ ಮಾಡ್ಕೊಂಡಿದ್ವಿ. ಏನು ಅಂತ ಕೇಳಿದ್ರೆ ಏಮಂತ ಸೀರಿಯಸ್ ಅಂದ್ರೆ ಎಲ್ಲಿ ಪ್ರಾಬ್ಲಮ್ ಏನಂತ ನಾನು ಬರ್ತೀನಿ ಅಂದ್ರೆ ಮಧ್ಯದಾಗ ಯಾರೋ ಫ್ರೆಂಡ್ ಹೆಂಗಿದಮ್ಮ ಓದೋದ್ರಲ್ಲೆಲ್ಲ? ಮಾಮೂಲು ಸರ್, ನನಗೆ ಇಷ್ಟ ಇಲ್ಲ ಅಲ್ಲಿ ಓದಕ್ಕೆ. ಸ್ಕೂಲ್ ಮ್ಯಾನೇಜ್ಮೆಂಟ್ ನೋಡ್ಕೋಬೇಕಿತ್ತು. ಅವರು ಅವ್ನ ಮೆಂಟಲ್ ಪರಿಸ್ಥಿತಿ ಹಂಗಿದ್ದಾಗ ನೋಡ್ಕೋಬೇಕಿತ್ತು. ಮತ್ತು ನೋಡಿಲ್ಲ ಅವರು. ಘಟನೆ ನಡೆದೋಗೈತೆ. ಒಬ್ಬರನ್ನಾದರೆ ಏನನ್ನ ಅನ್ಬೋದು, ಅವ್ರಿಗೆ ಏನನ್ನ ಡಿಫ್ರೆನ್ಸಸ್ ಇದ್ದಾವೆ. ಇವಾಗ 9 ಮಂದಿನಂದರೆ ಭಾರಿ ದೂರ ಹೋಯ್ತು ಅದು. ಹಂಗಾಗಿ ನಮಗೆ ಮಾನಸಿಕ ಆಗ್ಯದೆ, ಅವ್ರ ಬಗ್ಗೆ ಮಾನಸಿಕ ಆಗ್ಯದೆ, ಎಲ್ಲರ ಬಗ್ಗೆ ಮಾನಸಿಕತೆ. ನಮ್ಮ ಹುಡುಗೋಗ್ಯಾನಂತ ನಮಗೆ ಭಾರಿ ದುಃಖ ಐತೆ. ಕೇರ್ ಟೇಕರ್ ಬಳ್ಳಾರಿ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ 9ನೇ ಕ್ಲಾಸ್ ಬಾಲಕರ ಮೇಲೆ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗಾಂಜಾ ಹೊಡೆದು ಹಲ್ಲೆ ಮಾಡಿದ್ದಾನೆ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಅದು ಹೆಂಗೆ ಈಸಿಯಾಗಿ ತಪ್ಪಿಸ್ಕೊಂಡ್ಬಿಟ್ನೋ ಏನೋ ಗೊತ್ತಿಲ್ಲ. ಹಲ್ಲೆ ಮಾಡಿದಂಥವ್ನು ರಾಡ್ ಇಟ್ಕೊಂಡು ಹಲ್ಲೆ ಮಾಡಿದ್ದಾರೆ. ಆ ರಾಡ್ ಎಲ್ಲಿಂದ ಸಿಕ್ತು? ಯಾವ ನಂಬಿಕೆ ಮೇಲೆ ಬಿಡ್ತಾರ್ರಿ ಶಾಲೆ ಮೇಲೆ? ಮಕ್ಕಳು ಉಳ್ಕೊಳ್ಳಿ ಅಂತ ವಸತಿ ಶಾಲೆಯಲ್ಲಿ ಈ ರೀತಿ ಆಗ್ಬಿಟ್ರೆ ಅದೆಲ್ಲ ಕಂಪ್ಲೀಟ್ ಹೊಣೆ ಹೊರಬೇಕಾಗಿರುವಂಥದ್ದು ಆ ಶಾಲೆಯವರೀಗ. ವಿಮ್ಸ್ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಲಾಗ್ತಾ ಇದೆ. ಸ್ಥಳಕ್ಕೆ ಬಂದಿರುವಂಥದ್ದು ಎಸ್ಪಿ ಮೇಲೆ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಲಾ ಆಡಳಿತ ಮಂಡಳಿ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಒದ್ದೊಳಗಾಗಬೇಕು ಆ ಶಾಲೆಯವ್ರನ್ನ. ಯಾಕೆಂದ್ರೆ ಅವ್ರ ನಂಬಿಕೆ ಮೇಲೆ ತಾನೆ, ಅವ್ರು ಹೇಳಿದ ಮೇಲೆ ತಾನೆ ಅಲ್ಲಿ ಮಕ್ಕಳನ್ನು ಬಿಡೋದು. ಒಬ್ರು ಇಲ್ಲ ಅಲ್ಲಿ. ಶವಾಗಾರದ ಮುಂದೆ ಮುಗಿಲು ಮುಟ್ಟಿರುವಂಥದ್ದು ಮೃತ ಬಾಲಕರ ಪೋಷಕರ ಆಕ್ರಂದನ. ತನಿಖೆ ನಡೆಸಿ ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ, ಭರವಸೆಯನ್ನ ಕೊಟ್ಟಿದ್ದಾರೆ. SP ಸುಮನ್ ಡಿ ಪನ್ನೇಕರ್ ಮೃತದೇಹ ತೆಗೆದುಕೊಂಡು ಆಂಧ್ರಕ್ಕೆ ಹೋಗಿರುವಂಥದ್ದು ಪೋಷಕರು. ಬರೀ ಅವನು ಯಾವನೋ ಹಲ್ಲೆ ಮಾಡಿದಂಥವನ ಮೇಲೆ ಕ್ರಮ ಅಲ್ಲ, ಆ ಶಾಲೆಯ ಮುಖ್ಯಸ್ಥನ ಮೇಲೆ ಕ್ರಮ ಆಗಬೇಕು, ಪ್ರಿನ್ಸಿಪಲ್ ಮೇಲೆ ಕ್ರಮ ಆಗಬೇಕು. ಅವ್ರ ಜವಾಬ್ದಾರಿ ಇರುತ್ತೆ ತಾನೇ ಇಲ್ಲಿ. ಬಳ್ಳಾರಿ ಹಾಸ್ಟೆಲ್ನಲ್ಲಿ ಬಾಲಕರಿಂದ ಬಾಲಕ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಬೃಹಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಗುರುಕುಲ ಶಾಲೆ ಆಡಳಿತ ಮಂಡಳಿ ಮೇಲೂ ಕೂಡ FIR ಅನ್ನ ದಾಖಲು ಮಾಡಲಾಗಿದೆ. ಮಾಡಲೇಬೇಕಲ್ಲ, ಅವ್ರ ರೆಸ್ಪಾನ್ಸಿಬಿಲಿಟಿ ಇದೆ. ಇದು ಮನೇಲೆಲ್ಲ ಹೊಡೆದಾಡಿರುವಂಥದ್ದಲ್ಲ, ಶಾಲೆಯ ಒಳಗಡೆ ದುಡ್ಡು ಕಟ್ಟಿಸ್ಕೊಳ್ಳೋದಲ್ಲ. ಪ್ರೈವೇಟ್ ಸ್ಕೂಲು ಅಂದರೆ ಬರೀ ಬ್ಲೇಡ್ ಹಾಕೋದು ಮಾತ್ರ ಅಲ್ಲ, ವಸತಿ ಶಾಲೆಗಳು ಅಂದರೆ ನೋಡ್ಕೊಬೇಕಲ್ಲ ಚೆನ್ನಾಗಿ. ತಪ್ಪಾಗಿದೆ. ಆ ಬಾಲಕಂದು ತಪ್ಪು, ಆ ಆಡಳಿತ ಮಂಡಳಿಯವ್ರದ್ದೇ ಪ್ರಮುಖವಾಗಿರುವಂಥದ್ದು ತಪ್ಪು. ಏನಾಗ್ತಾ ಇದೆ ಶಾಲೆಯಲ್ಲಿ? ಮಕ್ಕಳು ಹೇಗಿದ್ದಾರೆ, ಹೇಗಿದೆ ಪರಿಸ್ಥಿತಿ? SP ಮಾತನಾಡಿದ ನೋಡೋಣ. ರೋಡಲ್ಲಿರುವಂತಹ ಒಂದು ಖಾಸಗಿ ವಿದ್ಯಾಸಂಸ್ಥೆಯ
ಹಾಸ್ಟೆಲ್ನಲ್ಲಿ ಇದ್ದಂತಹ ಮಕ್ಕಳಿಗೆ ಸ್ಟೂಡೆಂಟ್ಸ್ ಆಫ್ ಡಿಫ್ರೆಂಟ್ ಏಜ್ ಗ್ರೂಪ್ 10, 12 ಹಾಗೂ 15 ವರ್ಷ ವಯಸ್ಸಿನ 9 ಮಕ್ಕಳು ಹಾಸ್ಟೆಲ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರಲ್ಲೇ ಒಬ್ಬನಾಗಿರುವಂತಹ ಒಂದು ಮಗು 15 ವರ್ಷ ವಯಸ್ಸು, ಇವನು ಕಾನೂನಿನ ಸಂಘರ್ಷಕ್ಕೆ ಒಳಗಾಗಿರುವಂತಹ ಒಂದು ಅವರ ಸಹಪಾಠಿ, ಇವನು ಏಕಾಏಕಿ ಅವರ ಮೇಲೆ ಹಲ್ಲೆ ನಡೆಸಿ ಒಂದು ರಾಡ್ ಹಾಗೂ ಒಂದು ಶಾರ್ಪ್ ಒಂದು ವೆಪನನ್ನು ಯೂಸ್ ಮಾಡಿಕೊಂಡು ಮಕ್ಕಳ ಮೇಲೆ ಏಕಾಏಕಿ ಹಲ್ಲೆ ನಡೆಸಿ ಸುಮಾರು ಮಕ್ಕಳಿಗೆ ವೇರಿಯಸ್ ಟೈಪ್ಸ್ ಆಫ್ ಇಂಜುರೀಸ್ ನಾವೇನು ಹೇಳ್ತೇವೆ, ಸಿಂಪಲ್ ಇಂಜುರಿ, ಹಾಗೆ ಗ್ರೀವಸ್ ಇಂಜುರಿ, ಹಾಗೆ ಒಂದು ಮಗುಗೆ ಫೇಟಲ್ ಇಂಜುರಿ ಆಗಿಬಿಟ್ಟು ಒಂದು ಮಗು ಮೃತಪಟ್ಟಿರುವಂಥದ್ದು ನಮಗೆ ಈ ಘಟನೆಯಲ್ಲಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಇಷ್ಟು ದೊಡ್ಡ ಘಟನೆ ಆಗಿದೆ, ಆ ಶಾಲಾ ಆಡಳಿತ ಮಂಡಳಿಯವರು, ಪ್ರಿನ್ಸಿಪಲ್ಲು, ಆ ಒಂದು ವಸತಿ ರೆಸಿಡೆನ್ಷಿಯಲ್ ಸ್ಕೂಲ್ನ ವಾರ್ಡನ್ನೇ ಆಗಲಿ ಯಾರು ಕಾಣಿಸ್ತಾನೆ ಇಲ್ವಲ್ಲ ಅಂತ, ಎಲ್ಲೋಗಿದ್ದಾರೆ ಇವ್ರ ಪಾಲಿಗೆ ಸತ್ತೋಗ್ಬಿಟ್ರ ಅವರು ಅಂತ, ಅಥವಾ ಮುಚ್ಚಾಕುವಂತ ಪ್ರಯತ್ನ ಆಗ್ತಾ ಇದೆಯಾ? ಖಂಡಿತ ಪೃಥ್ವಿರಾಜ್, ಬಳ್ಳಾರಿಯ ತಾಳೂರು ರಸ್ತೆಯಲ್ಲಿರ್ತಕ್ಕಂಥ ಏನು ಪ್ರತಿಷ್ಠಿತ ಗುರುಕುಲ ಏನು ಒಂದು ಇಂಟರ್ನ್ಯಾಷನಲ್ ವಸತಿ ಶಾಲೆ ಇತ್ತು, ವಸತಿ ಶಾಲೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇಡೀ ಅಲ್ಲಿನ ಪೋಷಕರಿಗೆ ಸಾಕಷ್ಟು ಆತಂಕ ಮತ್ತು ಶಾಕ್ ಕೂಡ ಒಳಗಾಗಿರ್ತಕ್ಕಂಥದ್ದು. ಯಾಕಂದ್ರೆ 9ನೇ ತರಗತಿ ಓದ್ತಕ್ಕಂಥ ಬಾಲಕ ಒಂದು ಅಂದ್ರೆ ಆತ ಬಳಸಿರ್ತಕ್ಕಂಥ ವೆಪನ್ ಏನಿದೆ ಅಂದ್ರೆ ಚಾಕು ಏನಿದೆ, ಚಾಕು ಮತ್ತು ಒಂದು ಕಬ್ಬಿಣದ ರಾಡ್, ಅದು ವಸತಿ ನಿಲಯಗಳಿಗೆ ಹೇಗೆ ಬಂತ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಪೋಷಕರು ಕೂಡ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು. ಸಂಪೂರ್ಣವಾಗಿ ಇಲ್ಲಿ ಆಡಳಿತ ಮಂಡಳಿಯ ನಿರ್ಲಕ್ಷ್ಯ ಸಾಕಷ್ಟು ಎದ್ದು ಕಾಣ್ತಾ ಇರ್ತಕ್ಕಂಥದ್ದು. ಆ ನಿಟ್ಟಲ್ಲಿ ಕೂಡ ಈಗಾಗಲೇ 2 FIR ಕೂಡ ಆಗಿರ್ತಕ್ಕಂಥದ್ದು. ಒಂದು ಕಾಲೇಜ್ ಆಡಳಿತ ಮಂಡಳಿಯ, ಒಂದು ಶಾಲೆ ಆಡಳಿತ ಮಂಡಳಿ ವಿರುದ್ಧ ಒಂದು FIR ಆದ್ರೆ, ಮತ್ತೊಂದು FIR ಆ ಒಂದು ಬಾಲಕ ಏನದೆ ಅಂದ್ರೆ 9ನೇ ತರಗತಿ ಓದ್ತಿರ್ತಕ್ಕಂಥ ಬಾಲಕ ಅಂದ್ರೆ ಮತ್ತೋರ್ವ ಅತೃಪ್ತ ಬಾಲಕನನ್ನ ಹತ್ಯೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಬಾಲಕನ ವಿರುದ್ಧ ಕೂಡ ಒಂದು FIR ಕೂಡ ದಾಖಲಾಗಿರ್ತಕ್ಕಂಥದ್ದು. ಆ ಬಾಲಕನ ಬಂಧನಕ್ಕಾಗಿ ಕೂಡ ಈಗ ಪೊಲೀಸರು ಒಂದು ತಂಡ ಕೂಡ ರಚನೆ ಮಾಡಿರ್ತಕ್ಕಂಥದ್ದು. ಕೆಲವೊಂದು ಕಡೆ ಆತ ಇರ್ತಕ್ಕಂಥ ಕ್ಲೂ ಕೂಡ ಸಿಕ್ಕಿದನ್ನ ಮಾಹಿತಿ ಕೂಡ ಸಿಗ್ತಾ ಇದೆ. ಆತ ಬಳ್ಳಾರಿ ತಾಲೂಕಿನ ನಿವಾಸಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆತನ ಮನೆಗೆ ಕೂಡ ಹೋಗಿಲ್ಲ, ಆದ್ರೆ ಬೇರೆ ಕಡೆ ಆತ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಕೂಡ ಪಡ್ತಾನ ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು. ಆತನನ್ನು ಕೂಡ ಬಂಧನಕ್ಕೆ ಪೊಲೀಸರು ಕೂಡ ಈಗ ಬಂಧನ ಮುಂದಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಇಲ್ಲಿ ಪ್ರಶ್ನೆ ಕಾಡ್ತಾ ಇರ್ತಕ್ಕಂಥದ್ದು, ಕೇವಲ ಕಾಲೇಜ್ ಆಡಳಿತ ಮಂಡಳಿಯ FIR ಅಲ್ಲಿ ಸೇರಿಸಿ ಪೊಲೀಸರು ಕೈ ತೆಗೆದುಕೊಳ್ತಾರ ಅನ್ನೋ ಒಂದು ಗಂಭೀರ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಯಾಕೆಂತಂದ್ರೆ ಇಲ್ಲಿ ಪ್ರಮುಖವಾಗಿ ಈಗಾಗಲೇ ಆ ಒಂದು ಶಾಲಾ ಆಡಳಿತ ಮುಖ್ಯಸ್ಥರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ತಗೊಂಡು ಮಾತನಾಡ್ತೀನಿ. ನಮ್ಮ ಜೊತೆ ಶಶಿಧರ್ ಕೋಸುಂಬೆ ಅವರು, ರಾಜ್ಯ ಮಕ್ಕಳ ಆಯೋಗದ ಅಧ್ಯಕ್ಷರು, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ಇದೆಲ್ಲ ನಾನು ಆಗ್ಲೇ ಹೇಳ್ತಾ ಇದ್ದೆ, ವಿದೇಶದಲ್ಲಿ ನೋಡ್ತಾ ಇದ್ದಂತ ಘಟನೆಗಳು ಈಗ ಆ ಸಂಸ್ಕೃತಿ ನಮ್ಮಲ್ಲೂ ಬಂದ್ಬಿಡ್ತಾ ಅಂತ. ಒಬ್ಬ 9ನೇ ಕ್ಲಾಸ್ 14-15 ವರ್ಷ ಬಾಲಕ ಈ ರೀತಿಯಾಗಿ ಮಾಡ್ತಾನೆ ಅಂದ್ರೆ ಏನ್ ಅರ್ಥ ಅಂತ. ಹೌದು ಸರ್, ಈಗ ನಾವು ಅದೇ ಕಡೆ ಎಲ್ಲ ಕಡೆ ಅದೇ ಹೇಳ್ತಾ ಇದೀವಿ ಸರ್. ನಾವು ಕಳೆದ 2 ವರ್ಷಗಳಿಂದ ಶಾಲೆಯಲ್ಲಿದೆ ತಕ್ಷಣದ ಜೊತೆ ರಕ್ಷಣೆ ಎಂಬ ಒಂದು ಶೀರ್ಷಿಕೆಡಿ ಎಲ್ಲ ಕಡೆ ಹೋಗಿ ಅವೇರ್ನೆಸ್ ಮಾಡ್ತಕ್ಕಂಥದ್ದು, ಮಕ್ಕಳಿಗೆ ಇಂಟ್ರಾಕ್ಟ್ ಮಾಡ್ತಕ್ಕಂಥದ್ದು, ಮಕ್ಕಳೊಂದಿಗೆ ಮಾತಾಡ್ತಕ್ಕಂಥದ್ದು, ವಸತಿ ಶಾಲೆಗಳಲ್ಲಿ ಅಲ್ಲೇ ಮಕ್ಕಳೊಂದಿಗೆ ಮಾತಾಡಿಸಿ ಅಲ್ಲೇ ಅವ್ರ ಜೊತೆ ಊಟ ಮಾಡಿ ಅಲ್ಲೇ ಮಲಗ್ತಕ್ಕಂಥದ್ದು ಸಹಿತ ಮಾಡ್ತಾ ಇದೀವಿ. ಆದರೂ ಸಹಿತ ಇನ್ನಷ್ಟು ನಾವು ಅದೇ ಅಂತ ಇದೀವಿ, ಶಾಲೆಗಳಂದ್ರೆ ಬರೀ ಶಿಕ್ಷಣ ಕೇಂದ್ರಗಳಲ್ಲ, ಜೊತೆಗೆ ರಕ್ಷಣೆ ಕೇಂದ್ರಗಳಾಗಬೇಕಾಗಿದೆ. ಇವತ್ತಿನ ದಿನಮಾನದಲ್ಲಿ ಅತ್ಯಂತ ತುರ್ತು ಅಗತ್ಯತೆ ರಕ್ಷಣೆಗೆ ನಾವೆಲ್ಲರೂ ಗಮನ ಕೊಡ್ಬೇಕಾಗಿದೆ ಅಂತಕ್ಕಂಥದ್ದು ಎಲ್ಲ ಕಡೆ ಹೇಳ್ತಾ ಇದೀವಿ. ಆದ್ರೆ ಪ್ರತಿಯೊಬ್ರು ಸಹಿತ ಅವರು ಸರ್ಕಾರಿ ಇರ್ಬೋದು, ಖಾಸಗಿ ಇರ್ಬೋದು, ಅನುದಾನಿತ ಇರ್ಬೋದು, ಪ್ರತಿಯೊಬ್ರು ಸಹಿತ ಆ ಒಂದು ದೃಷ್ಟಿ ಎಲ್ರದ್ದು ರಕ್ಷಣೆಯ ಒಂದು ಆಯಾಮಗಳಲ್ಲಿ ಸಹಿತ ಗಮನ ಹರಿಸಬೇಕಾಗಿದೆ ಇವತ್ತಿನ ದಿನಮಾನದಲ್ಲಿ. ಇದು ಬಹಳ ಒಂದು ಈ ಘಟನೆ ನೋಡ್ಬೇಕಾದ್ರೆ ಎಷ್ಟು ಬೇಜವಾಬ್ದಾರಿ ಆ ಶಾಲೆದು ಅಂದ್ರೆ, ಪ್ರೈವೇಟ್ ಸ್ಕೂಲು ಅಂದ್ರೆ ಬರೀ ಬ್ಲೇಡ್ ಹಾಕಿ ಪೋಷಕರ ಜೋಬಿಗೆ ಕತ್ರಿ ಹಾಕೋದಲ್ಲ, ಯಾವ ನಂಬಿಕೆ ಮೇಲೆ ಬಿಟ್ಟು ಹೋಗ್ತಾರೆ ಸರ್ ಅವ್ರ ಮಕ್ಳುಗಳನ್ನ ಈ ರೆಸಿಡೆನ್ಷಿಯಲ್ ಸ್ಕೂಲ್ಗಳಲ್ಲಿ. ಹೌದು ಹೌದು ಹೌದು, ಯಾವುದೇ ಕಾರಣಕ್ಕೂ ಮಕ್ಕಳು ಅವರು ಒಳ್ಳೆಯವರಾಗ್ಲಿ, ಒಳ್ಳೆ ಉತ್ತಮ ಪ್ರಜೆಗಳಾಗ್ಲಿ, ಸತ್ಪ್ರಜೆ ಆಗ್ಲಿ, ಒಳ್ಳೆ ಅವ್ರ ಬದುಕು ಕಟ್ಕೊಳ್ಳಿ ಅಂತೇಳಿ ಅವ್ರ ಕಷ್ಟ ಕಾರ್ಪಣ್ಯ ಏನಿದ್ರು ಸಹಿತ ತಂದ್ಬಿಡ್ತಕ್ಕಂಥದ್ದು ಮಾಡ್ತಾರೆ. ಆದರೆ ಶಿಕ್ಷಣ ಸಂಸ್ಥೆಯವರು ಈಗ ಬಹಳ ಇದು ಒಂದು ಎಲ್ರೂ ಸಹಿತ ಮೇಲಿನ ಮೇಲೆ ಮಕ್ಕಳು ಇರ್ತಕ್ಕಂಥದ್ದು, ಅವ್ರ ಚಲನವಲನದ ಬಗ್ಗೆ ಅವರಿಗೆ ಮೇಲಿನ ಮೇಲೆ ಅವರೊಂದಿಗೆ ಮಾತಾಡಿಸ್ತಕ್ಕಂಥದ್ದು, ಈ ತರ ಏನಾದ್ರೂ ಮಕ್ಕಳು ಬೇರೆ ಸ್ವರೂಪ, ಬೇರೆ ದಾರಿಯಲ್ಲಿ ಹೋಗ್ತಾ ಇದ್ರೆ ಅಂತ ಮಕ್ಕಳಿಗೆ ಆತ್ಮ ಸಮಾಲೋಚನೆ ಮಾಡ್ತಕ್ಕಂಥದ್ದು, ಅಂದ್ರೆ ಪ್ರತಿಯೊಂದು ಆಯಾಮಗಳಲ್ಲಿ ವಿಚಾರ ಮಾಡ್ಬೇಕಾಗಿದೆ. ಇವ್ರು ಬರೀ ಶಿಕ್ಷಣ ಕೊಟ್ಟು ಕೈ ತೊಳ್ಕೊಂಡು ಕೂಡೋದಲ್ಲ. ಹೀಗಾಗಿ ಇದು ಬಹಳ ಒಂದು
ಆಯೋಗ ಅದನ್ನು ಬಹಳ ಬೇಸರ ವ್ಯಕ್ತಪಡಿಸ್ತಾ ಇದೆ. ನಾವು ಆಮೇಲೆ ಆ ಸಂಬಂಧಪಟ್ಟಂತ ಈಗ ಶಾಲೆ ಮೇಲೆ ಸ್ಟ್ರಿಕ್ಟ್ ಆಗಿ ಆಕ್ಷನ್ ಆಗ್ಲೇಬೇಕು ಸರ್. ಆಡಳಿತ ಮಂಡಳಿಯವರು ಮಾಡ್ತೀವಿ ಪ್ರಿನ್ಸಿಪಲ್ ಮೇಲೂ ಕೂಡ ನಾನು ಅವ್ರದ್ದೇ ಜವಾಬ್ದಾರಿ ಅಲ್ವಾ. ಪೋಷಕರು ಇದ್ದಿದ್ರೆ ಪೋಷಕರ ಮನೇಲಿ ಏನಾದ್ರು ಆಗಿದ್ರೆ ಒಂಥರ ಶಾಲೆ ಕಂಪ್ಲೀಟ್ ಆದಂತ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಹೌದು 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 ಅಲ್ಲಿನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ SP ಅವರಿಗೆ ಇಬ್ಬರಿಗೂ ಪತ್ರ ಬರೆದು ಅದು ಪೂರ್ತಿ ಅದ್ರ ವರದಿ ಪಡ್ಕೊಂಡು ಸೂಕ್ತ ಕ್ರಮಕ್ಕೆ ನಾವು ಶಿಫಾರಸು ಮಾಡ್ತೀವಿ ಸರ್. ಓಕೆ ಥ್ಯಾಂಕ್ ಯು ಸರ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.